ನಮಸ್ತೆ ಎಲ್ಲರಿಗೂ. ನಾನು ಅನಿಲ್ ಮೈಸೂರು. ಡೇ 47 ಆಫ್ 100 ಡೇಸ್ ಫಿಟ್ನೆಸ್ ಚಾಲೆಂಜ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಇವತ್ತಿನ ಸ್ಫೂರ್ತಿದಾಯಕ ಕಥೆಯಲ್ಲಿ ನಾವು ಉಧಮ್ ಸಿಂಗ್ ಅವರ ತ್ಯಾಗ ಮತ್ತು ಬಲಿದಾನದ ಬಗ್ಗೆ ನೋಡೋಣ. 1919 ಏಪ್ರಿಲ್ 13 ಜಲಿಯನ್ ವಾಲಾಬಾಗ್ ಇನ್ಸಿಡೆಂಟು ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲ ಜನ ಅವತ್ತು ಅದೊಂದು ಜಲಿಯನ್ ವಾಲಾಬಾಗ್ ಏನು ಇದೆಯಲ್ಲ ಪ್ಲೇಸ್, ಅಲ್ಲಿ ಎಲ್ಲ ಲೊಕೇಟ್ ಆಗಿರ್ತಾರೆ, ಎಲ್ಲ ಜನ ಸೇರಿರ್ತಾರೆ. ಮೇಯ್ನ್ಲಿ ಸೇರಿದ್ದಂಥ ಸಾವಿರಾರು ಜನ ಅಲ್ಲಿ ಕಾರಣ ಬಂದು ಬ್ರಿಟಿಷ್ ಪಾಲಿಸೀಸು ಮತ್ತು ಆ ಬೈಸಾಖಿ ಬೈಸಾಖಿ ಅನ್ನೋ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡೋ ಅಂಥ ಇದರಲ್ಲಿ ಮತ್ತು ಬ್ರಿಟಿಷ್ ಪಾಲಿಸಿಗಳನ್ನ ಕ್ರಿಟಿಸೈಸ್ ಮಾಡೋ ಅಂಥದ್ದು, ಸೊ ಅಪೋಸ್ ಮಾಡಿ ಮಾಡೋ ಅಂಥದ್ದು ಒಂದು ಪ್ರತಿಭಟನೆ ಪೀಸಾಗಿ ಮಾಡ್ತಾಯಿರ್ತಾರೆ. ಸೊ ಅಲ್ಲಿ ಜನರಲ್ ಹೋ ಡಯರ್ ಇದ್ದಾರಲ್ಲ, ಯಾರು ಇವನು ಬ್ರಿಟಿಷ್ ಅಧಿಕಾರಿ ಪಂಜಾಬಲ್ಲಿ. ಸೊ ಇಮಿಡಿಯೇಟಾಗಿ ಒಂದು ಗೋಲಿಬಾರ್, ಸೊ ಬಂದೂಕಲ್ಲಿ ಆರಿಸೋದಕ್ಕೆ ಹೇಳ್ಬಿಡ್ತಾನೆ. ಸೊ ಅಂಥ ಆ ಪ್ಲೇಸಲ್ಲಿ ನೂರಾರು ಜನ ಸತ್ತೋಗ್ತಾರೆ. ಇದೊಂದು ಕರಾಳ ಇನ್ಸಿಡೆಂಟು. ಸೊ ಆವಾಗ ಈ ಉಧಮ್ ಸಿಂಗ್ ಬಂದು ಅದನ್ನು ನೋಡಿ ಒಂದು ಶಪಥನ ಮಾಡ್ತಾರೆ. ಸೊ ಅದಾದಮೇಲೆ 21 ವರ್ಷ ಆದಮೇಲೆ 1940ರಲ್ಲಿ ಲಂಡನ್ನಲ್ಲಿ ಜನರಲ್ ಹೋ ಡಯರ್ನ ಬಂದೂಕಲ್ಲಿ ಹೊಡೆದು ಶೂಟ್ ಮಾಡಿ ಅವ್ರದ್ದೊಂದು ಶಪಥನ ಇದು ಮಾಡಿ ಅವರು ವೀರ ಮರಣನ ಹೊಂದುತ್ತಾರೆ. ಸೊ ಇದು ಒಂದು ಅವರ ಒಂದು ತ್ಯಾಗ ಬಲಿದಾನದ ಇದಾಗಿದೆ. ಸೊ ಇದನ್ನೆಲ್ಲ ನಾವು ನೆನೆಸ್ಬೇಕು. ಸೊ ಒಳ್ಳೆಯದಾಗಲಿ ಎಲ್ಲರಿಗೂ.